ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತಂದರೆ, ನಾನು 2 ಪಾರ್ಟಲ್ಲಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೆ ಅಲ್ವಾ. 2 ಪಾರ್ಟು ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೆ. ಬ್ಯಾಕ್ದೊಂದು ಪಾರ್ಟ್ ಮಾಡಿದ್ದೆ, ಆಮೇಲೆ ಫ್ರಂಟು ಮತ್ತು ಬೆಲ್ಟು ಅದರದ್ದು ಪಾರ್ಟ್ ವಿಡಿಯೋ ಮಾಡಿದ್ದೆ. ಈಗ ಅದರದ್ದು 3ನೇ ಪಾರ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೇ ವಿಡಿಯೋದಲ್ಲಿ ಇದೆ. ಓಕೆ, ಏನೇನು ಪ್ರಾಬ್ಲಮ್ ಬರುತ್ತೆ ನೀವು ಹೊಲಿಬೇಕಾದ್ರೆ, ಏನೇನು ಮಾಡಿದ್ದೀರಾ, ಓಕೆ, ಪ್ರಾಬ್ಲಮ್ ಮಾಡ್ತೀರಲ್ವಾ, ಅದರಿಂದ ಶೋಲ್ಡರ್ ಎಲ್ಲ ಡ್ರಾಪ್ ಆಗುತ್ತೆ ನಿಮಗೆ. ಯಾವ ಥರ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಯಾವ ಥರ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಆಮೇಲೆ ಸೈಡು ನಿಮಗೆ ಒಂದು ಸೈಡು ಸ್ಲೀವ್ಸು ಸೈಡ್ಗೆ ಹೋಗಿರೋದು ನಿಮಗೆ ಸುಮಾರು ಬಂದಿರುತ್ತಲ್ವಾ. ಒಂದು ಸೈಡ್ ಹೋಗಿರುತ್ತೆ ಸ್ಲೀವ್ಸ್ ಎಲ್ಲ. ನೋಡಿ, ಈ ಥರ ಸ್ಲೀವ್ಸು ಇರೋದು ಹಿಂಗೆ ಕ್ರಾಸ್ ಆಗಿ ಹೋಗಿರುತ್ತೆ ಬಟ್ಟೆ ಅಲ್ವಾ. ಆ ಪ್ರಾಬ್ಲಮ್ಗಳೆಲ್ಲ ನೀವು ಹೊಲಿಬೇಕಾದ್ರೆ ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಏನಾದ್ರು ಪ್ರಾಬ್ಲಮ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಸಿಗುವ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಥ್ಯಾಂಕ್ ಯು. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ನೋಡಿ, ನಾನು ಇಷ್ಟು ರೆಡಿ ಮಾಡಿ ನಿಮ್ಗೆ ತೋರಿಸಿದ್ದೆ ಅಲ್ವಾ. ಕಳೆದ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ನೋಡಲಿಲ್ಲ ಅಂದರೆ ಹೋಗಿ ನೋಡಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ನಾನು ಬ್ಯಾಕ್ನ ಹಿಂಗೆ ಇಟ್ಕೊಂಡಿದ್ದೀನಿ, ಬ್ಯಾಕ್ನ ಸೀದಾ ಇಡ್ತಾ ಇದ್ದೀನಿ. ಓಕೆ, ಇದ್ರ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ನೀವೇನು ಅಂತ ಕಂಡುಹಿಡಿಯಿರಿ. ಅದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಇಲ್ಲ ಸೆಂಟ್ರಲ್ಲಿ ಯಾವಾಗಲಾದರೂ ಹೇಳ್ತೀನಿ, ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಮಾಡಿದ್ದೀನಿ ನೀವು ಕಂಡುಹಿಡಿದಿರೋ ಇಲ್ವೋ ಅಂತ. ಎಷ್ಟು ನೋಡ್ತೀರಾ ಅಂತ ಈಗ ಗೊತ್ತಾಗುತ್ತೆ. ಓಕೆ, ನೋಡಿ, ಇದನ್ನ ಸೀದಾ ಇಟ್ಟಿದ್ದೀನಿ. ಇದು ಅಂಟಾಪಟ್ಟಿ ಸೈಡು. ಓಕೆ, ನೋಡಿ, ಇದು ಅಂಟಾಪಟ್ಟಿ. ಇದನ್ನ ನಾನು ಉಲ್ಟಾ ಇಡ್ತಾ ಇದ್ದೀನಿ, ಉಲ್ಟಾ ಶೋಲ್ಡರ್ ಇಡ್ತಾ ಇದ್ದೀನಿ. ಓಕೆ, ಪೂರ್ತಿಯಾಗಿ ನೋಡಿ. ಉಲ್ಟಾ ಇಟ್ಟು ಎಷ್ಟು ಹಿಡಿತೀನಿ, ನಾವು ಶೋಲ್ಡ್ರಿಗೆ ಬಟ್ಟೆ ಸ್ಟಿಚಿಂಗ್ ಎಷ್ಟು ಬಿಟ್ಟಿರ್ತೀವಿ ಅಷ್ಟು ಮಾತ್ರ ಹಿಡಿತೀನಿ. ಒಂದು ಸೈಡ್ ಹಿಡಿದೆ, ಅದೇ ಥರ ಬ್ಯಾಕ್ನ ಹಂಗೆ ಇಟ್ಕೊಳ್ಳಿ. ಓಕೆ, ಈಗ ಬರೋದು ಉಕ್ಪಟ್ಟಿ ಸೈಡು. ಇದು ಉಕ್ಪಟ್ಟಿ, ಇದನ್ನ ನಾನು ಸೀದಾ ಹಿಂಗೆ ಇಡ್ತಾ ಇದ್ದೀನಿ. ಓಕೆ, ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಓಕೆ, ಹಾಗೆ ವಿಡಿಯೋ ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು, ವಾಯ್ಸು ನೀಟಾಗಿ ಬರ್ತಾ ಇದೆಯಾ ಅಂತ ಮೆಸೇಜ್ ಮಾಡಿ. ಓಕೆ, ನನಗೆ ಗೊತ್ತಾಗಲ್ಲ. ಈಗ ನಾವು ಇದನ್ನ ನೀಟಾಗಿ ಇಂಟರ್ಲಾಕ್ ಹಾಕ್ಕೊಳ್ಬೇಕು. ಇಂಟರ್ಲಾಕ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿ ಡಾರ್ನಾದರೂ ಮಾಡ್ಬೋದು. ಓಕೆ, ನಾನು ನಿಮ್ಗೆ ಇಂಟರ್ಲಾಕ್ ಇಲ್ಲ ಅಂತ ಹೇಳೋರಿಗೆ ನಾನು ಇದನ್ನ ಡಾರ್ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ನನ್ನ ಹತ್ರ ಇಂಟರ್ಲಾಕ್ ಇದೆ, ಆದರೂ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಿಮಗೆ ಮಿಷಿನ್ ಬ್ಯಾಲೆನ್ಸಿಂಗ್ ಬಂದುಬಿಟ್ರೆ ಇದು ಆರಾಮಾಗುತ್ತೆ. ಮಿಷಿನ್ದು ಬ್ಯಾಲೆನ್ಸಿಂಗ್ ಇರಬೇಕು, ನಿಮಗೆ ನೀಟಾಗಿ ಬ್ಯಾಲೆನ್ಸ್ ಕಲಿತಿರ್ಬೇಕು. ಕಾಣಿಸ್ತಾ ಇದೆ ನಿಮಗೆ, ಈ ಥರ ಡಾರ್ನಿಂಗ್ ಬರುತ್ತೆ. ಓಕೆ, ಶೋಲ್ಡರ್ನು ನಾನು ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಈಗ ಇದನ್ನು ಹಿಂಗೆ ಮಾಡಿಬಿಡ್ತೀನಿ. ವಿಡಿಯೋ ಲಾಂಗ್ ಆಯಿತು ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೊಲಿತಾ ಇರಬೇಕಾದ್ರೆ ಏನೋ ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಾದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ಸೆಂಟ್ರಲ್ಲೇ. ಓಕೆ, ನೋಡಿ, ಇದನ್ನ ಏನು ಮಾಡ್ತೀನಿ, ಈಗ ಬ್ಯಾಕ್ ಕಡೆ ಇದೆ ಅಲ್ವಾ, ಬ್ಯಾಕ್ ಕಡೆಗೆ ಮಾಡ್ಕೊಳ್ತೀನಿ. ಇದನ್ನ ಹಿಂಗೆ ನೀಟಾಗಿ ಗೀರ್ಕೊಳ್ಳಿ. ಓಕೆ, ಫ್ಲ್ಯಾಟಾಗಿ ಬರಲಿ, ರಿಂಕಲ್ ಬರಬಾರ್ದು ಹಿಡಿಬೇಕಾದ್ರೆ. ಇದು ಅಷ್ಟೇ, ನೀಟಾಗಿ ಗೀರ್ಕೊಳ್ತೀನಿ. ಈಗ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಹೆಮ್ಮಿಂಗ್ ಪೀಸ್ ಹೊಡಿಬೇಕು. ಇದಕ್ಕೆ ಹೆಮ್ಮಿಂಗ್ ಪೀಸ್ ಕೊಡಬೇಕು. ಹೆಮ್ಮಿಂಗ್ ಪೀಸ್ ಹೊಡಿಯೋಕ್ಕೆ ನೋಡಿ, ಹೆಮ್ಮಿಂಗ್ ಪೀಸ್ ಹೊಡಿಬೇಕು ಅಂದರೆ ನನ್ನ ಹತ್ರ ಇದು ಲೈನಿಂಗ್ ಬಟ್ಟೆ. ಇದು ಲೈನಿಂಗ್ ಬಟ್ಟೆ ನೋಡಿ, ನಾನು ಹಿಂಗೆ ಓಪನ್ ಮಾಡ್ಕೊಳ್ತೀನಿ. ಇದನ್ನ ಓಪನ್ ಮಾಡಿಕೊಂಡು ನೋಡಿ, ಇದು ಎಳೆದ್ರೆ ಬರ್ತಾ ಇಲ್ಲ ಅಲ್ವಾ, ಇದು ಅಡ್ಡ ಪೀಸು, ಇದು ಬರ್ತಾ ಇಲ್ಲ. ನೋಡಿ, ಹಿಂಗೆ ಎಳೆದ್ರೆ ನಿಮಗೆ ಬರಲ್ಲ ಬಟ್ಟೆ. ಓಕೆ, ಆದರೆ ನಾನು ಇದನ್ನ ಒಂದು ಚೂರು ಎಳೆದ್ರೂ ನಿಮಗೆ ಕ್ರಾಸ್ ಬರುತ್ತೆ. ಓಕೆ, ಈ ಕಡೆ ಆದರೂ ಸರಿ, ಹಿಂಗಾದ್ರೂ ಸರಿ, ಕ್ರಾಸ್ ಬರುತ್ತೆ. ನಾವು ಹೆಮ್ಮಿಂಗ್ ಪೀಸ್ಗೆ ಫುಲ್ಲು ಕ್ರಾಸ್ ಆಗಿ ತಗೊಳ್ಬೇಕು, ಇಲ್ಲ ಅಂದರೆ ನಿಮಗೆ ಹೆಮ್ಮಿಂಗ್ ಪೀಸು ಉಲ್ಟಾ ಬರುತ್ತೆ, ಅಂದರೆ ನಿಮಗೆ ರಫ್ ಆಗಿ ಬರುತ್ತೆ. ಅದು ನಿಮಗೆ ಕೆಲವು ಬಟ್ಟೆಗಳು ನೋಡಿರ್ತೀರ ನೀವು, ಬ್ಲೌಸು ಹೊಲ್ದ ಮೇಲೆ ಉಲ್ಟಾ ಹಿಂಗೆ ತಿರುಗುತ್ತಲ್ವಾ, ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಇದನ್ನ ಕ್ರಾಸಲ್ಲಿ ತಗೊಳ್ಬೇಕು. ಓಕೆ, ನೋಡಿ, ನಾನು ಕ್ರಾಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ಕಟ್ ಮಾಡಬೇಕು ಅಂತಂದರೆ 1 ಇಂಚ್ ಕಟ್ ಮಾಡ್ಕೊಳ್ಳಿ. 1 ಇಂಚು ನೀವು ಬೇಕಾದ್ರೆ, ನಿಮ್ಗೆ ಅದು ಸ್ಟ್ರೈಟ್ ಬರ್ತಾ ಇಲ್ಲ ಅಂತಂದರೆ ಒಂದು ಸ್ಕೇಲ್ ಹಾಕೊಂಡು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ನಾನಿದು ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಒಂದೇ ಲೆವೆಲ್ ಕಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು 3 ಪೀಸು ತೊಗೊಂಡಿದ್ದೀನಿ. ಓಕೆ, 3 ಪೀಸ್ ತೊಗೊಂಡಿದ್ದೀನಿ.
ಬೇಕು ಅಂದರೆ ಆಮೇಲೆ ಜಾಯಿಂಟ್ ಹಾಕ್ಕೊಳ್ಬೋದು. ಇದನ್ನ ನೀವು ನಿಮ್ಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಸ್ಟ್ರೈಟೇ ಅಟ್ಯಾಚ್ ಮಾಡ್ಕೊಳ್ಳಿ ಹಿಂಗೆ. ಓಕೆ, ನಾವಾದರೆ ಇದು ನೋಡಿ ಕ್ರಾಸ್ ಕಾಣಿಸ್ತಿದೆಯಲ್ಲ, ಈ ಕ್ರಾಸ್ಗೆ ಈ ಕ್ರಾಸ್ನ ಹಿಂಗೆ ಕೊಡ್ತೀವಿ ಹಿಂಗೆ. ನಿಮ್ಗೆ ಅದೇ ಮಾಡ್ತೀನಿ ಅಂದರೆ ಅದೇ ಮಾಡಿ, ಹಿಂಗೆ ಕೊಡ್ತೀನಿ ಹಿಂಗೆ. ಓಕೆ ನೋಡಿ, ಈ ಥರ ಕ್ರಾಸ್ಗೆ ಈ ಥರ ಕ್ರಾಸೇ ಕೊಡ್ತಾ ಇದ್ದೀನಿ. ಓಕೆ, ಅದು ನೋಡಿ ಈಗ ಇದಾಯ್ತಲ್ವಾ, ಇದನ್ನ ಏನು ಮಾಡ್ತೀನಿ, ಇದನ್ನ ಪುನಃ ಹಿಂಗೆ ಉಲ್ಟಾ ಮಾಡಿ ಸೀದಾ ಮಾಡ್ಕೊಳ್ತೀನಿ. ಓಕೆ, ಸೀದಾ ಮಾಡ್ಕೊಂಡು ಬೇಕು ಅಂದರೆ ನೀವು ಹಿಂಗೆ ಇದನ್ನ ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಓಕೆ, ಈ ಕ್ರಾಸ್ ಕಟ್ ಮಾಡಿಕೊಂಡು ಈ ಕ್ರಾಸ್ನ ಪುನಃ ಇದ್ರ ಮೇಲೆ ಇಡಬೇಕು. ಹಿಂಗಿಟ್ಟಾಗ ನಮಗೆ ಇದೇನಕ್ಕೆ ಹಿಂಗೆ ಅಟ್ಯಾಚ್ ಮಾಡೋದು ಅಂತಂದರೆ ಹೇಳ್ತೀನಿ ಕೇಳಿ, ನನಗೆ ಈಗ ಗೊತ್ತಾಯ್ತು ನೋಡಿ. ನಾವು ಬಟ್ಟೆನ ಕ್ರಾಸ್ ಕಟ್ ಮಾಡಿರ್ತೀವಿ ಆ್ಯಕ್ಚುಲಿ. ಓಕೆ, ಆದರೆ ನಾವು ಇದನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಇದು ಸೀದಾ ಸೀದಾ ಸಿಗುತ್ತೆ ನಮಗೆ, ಅದರಿಂದ ಕ್ರಾಸ್ ಅಟ್ಯಾಚ್ ಮಾಡಿ. ಓಕೆ ನೋಡಿ, ಇದನ್ನ ನಾನು ಆ ಕಡೆ ಈ ಕಡೆ ಮಾಡ್ಕೊಂಡು ನೀಟಾಗಿ ಗಿರ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಇದನ್ನೂ ಅಷ್ಟೇ ನೀಟಾಗಿ ಗಿರ್ಕೊಳ್ತಾ ಇದ್ದೀನಿ. ವಿಡಿಯೋ ವಾಯ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಇಷ್ಟು ಬಂತು, ಇಷ್ಟು ಲೆಂತ್ ಇದೆ. ಒಂಚೂರು ಹಿಂಗೆ ಎಳೆದು ಇಡ್ತೀನಿ, ಒಂಚೂರು ಮಾತ್ರ. ಓಕೆ, ಅದೊಂಚೂರು ಫ್ರೀ ಬಿಡಲಿ ಅಂತ. ಅದ್ರದ್ದು ಲೈನಿಂಗು ಅಂದರೆ ಒಂದು ಸ್ವಲ್ಪ ಗಂಜಿಗಳಿರುತ್ತೆ, ನಾವು ಇದನ್ನ ವಾಶ್ ಮಾಡಲ್ಲ, ಇದು ವಿತೌಟ್ ವಾಶ್ ಲೈನಿಂಗು. ಓಕೆ, ಈಗ ನಾನೇನು ಮಾಡ್ತೀನಿ ನೋಡಿ, ಇದು ಅಂಟಪಟ್ಟಿ ಸೈಡ್ ಅಲ್ವಾ, ಇಲ್ಲಿ ಇಟ್ಕೊಂಡು ಇದ್ರ ಮೇಲೆ ಇದನ್ನ ಇಟ್ಕೊಳ್ತೀನಿ. ಓಕೆ, ಇದಿಷ್ಟು ಮುಂದೆ ಬಿಡ್ತೀನಿ, ಯಾಕೆಂದರೆ ಇದು ಸ್ಟಿಚಿಂಗ್ಗೆ ಬೇಕು ಅಂತ. ಎಷ್ಟು ಹಿಡಿತೀನಿ ಅಂತಂದರೆ, ನಾವು ಎಮಿಂಗ್ ಪೀಸ್ಗೆ ಎಷ್ಟು ಬಿಟ್ಟಿರ್ತೀವಿ ಅಷ್ಟು ಹಿಡಿತೀನಿ. ಓಕೆ, ಒಂದೇ ಲೆವೆಲ್ಗೆ ಇಟ್ಕೊಂಬನ್ನಿ. ಇಟ್ಕೊಳ್ಬೇಕಾದ್ರೆ ಒಂದು ವಿಷಯ, ಲೈನಿಂಗ್ನ ಒಂಚೂರು ಎಳ್ಕೊಳಿಬೇಕು ಅಂದರೆ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗ್ಬೇಡಿ. ಓಕೆ, ಆದರೆ ಒಂಚೂರು ಎಳ್ಕೊಳ್ಳೋದು ಏನಕ್ಕೆ ಅಂತಂದರೆ ನಿಮಗೆ ಫಿಟ್ಟಾಗಿ ಕೂರುತ್ತೆ, ಯಾವುದೋ ನೆಕ್ಕು ಜಾಸ್ತಿ ಬರಲ್ಲ. ಓಕೆ, ನಿಮಗೆ ಅದು ಕೆಲವರಿಗೆ ಈ ಹೊಲ್ದ ಮೇಲೂ ಶೋಲ್ಡ್ರ್ ಅಂದರೆ ನೀವು ಕರೆಕ್ಟಾಗಿ ಕಟ್ ಮಾಡಿರ್ತೀರಾ, ಹೊಲಿಬೇಕಾದ್ರೆ ಏನಾದ್ರು ಈ ತಪ್ಪು ಮಾಡಿದ್ರೆ ನೀವು ಶೋಲ್ಡ್ರ್ ಜಾರುತ್ತೆ ನಿಮಗೆ. ಅದರಿಂದ ಹಿಡಿಬೇಕಾದ್ರೂ ಅಷ್ಟೇ, ಹಿಡಿತೀರಾ ಅಂತಂದಾಗ ನೀವು ಹಿಡಿಬೇಕಾದ್ರೆ ನೋಡಿಕೊಂಡು ಒಂದೇ ಲೆವೆಲ್ಗೆ ಹಿಡಿಯೋಕ್ಕೆ ಟ್ರೈ ಮಾಡಿ. ಓಕೆ, ಆದಷ್ಟು ಬರಲಿಲ್ಲ ಅಂತಂದರೆ ಬಿಚ್ಚಿಬಿಟ್ಟು ಹೊಲಿಯಿರಿ, ಪರವಾಗಿಲ್ಲ. ಒಂದ್ಸಲಿ ಬಿಚ್ಚಿಬಿಟ್ಟು ಹೊಲಿಯೋದ್ರಿಂದ ಏನೂ ಹೋಗಲ್ಲ, ಆದರೆ ಕಲಿಯೋಕ್ಕಿಂತಲೇ ನೀಟಾಗಿ ಕಲಿಬೇಕು. ನೋಡಿ, ಇದು ಸ್ಕ್ವೇರ್ ನೆಕ್ಕು. ಓಕೆ, ಇದು ಎಮಿಂಗ್ ಪೀಸ್ ಸಾಲ್ತಾ ಇಲ್ಲ, ಇನ್ನೂ ಜಾಯಿಂಟ್ ಹಾಕಬೇಕು. ಸ್ಕ್ವೇರ್ ಪೀಸ್ನ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಪಾಯಿಂಟ್ ಇದೆಯಾ ನೋಡಿ, ಈ ಪಾಯಿಂಟ್ನ ನಾನು ಹಿಂಗೆ ಇಟ್ಕೊಳ್ತೀನಿ, ಹಿಂಗೆ ಅಂದರೆ ಕಾಣಿಸ್ತಿದೆ ನಿಮಗೆ, ಹಿಂಗೆ ಬೆಂಡ್ ಆಗಬೇಕಿದು ನೀಟಾಗಿ. ಇಲ್ಲಿ ಇದೆಯಾ ನೋಡಿ, ಈ ಪಾಯಿಂಟ್ ಹತ್ರ ಬಂದುಬಿಟ್ಟು ಈ ಥರ ವಿ ಮಾಡ್ಕೊಳ್ಳಿ. ಹಿಂಗೆ ಕಾಣಿಸ್ತಾ ಇದೆಯಾ? ಈ ಥರ ವಿ ಮಾಡಿ, ನಾನು ಬೇಕಾದ್ರೆ ಅದನ್ನ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ವಿ ಮಾಡಿಬಿಟ್ಟು ಆ ಪಾಯಿಂಟಿಗೆ ಬಂದು ಹೊಲಿಗೆನ ನಿಲ್ಲಿಸ್ಬೇಕು ನೀಟಾಗಿ. ಓಕೆ, ನಿಲ್ಸಿದ್ನಾ, ಈ ಗೋಡೆ ಎತ್ಕೊಂಡು ಪುನಃ ಅದೇ ಪಾಯಿಂಟಿಂದ ಸೀದಾ ಕಂಟಿನ್ಯೂ ಮಾಡಬೇಕು. ಕೆಲವರು ಇದಕ್ಕೆ ಎಕ್ಸ್ಟ್ರಾ ಪೀಸ್ ಕಟ್ಟಿ ಎಲ್ಲ ಮಾಡ್ತಾರೆ, ನಾನು ಒಂದೇ ಪೀಸಲ್ಲಿ ಹೊಡೆಯೋದು ತೋರಿಸ್ಕೊಳ್ತಾ ಇದ್ದೀನಿ ನಿಮಗೆ. ಓಕೆ, ಸಿಂಗಲ್ ಪೀಸಲ್ಲಿ ಸ್ಕ್ವೇರ್ ನೆಕ್ನ ಎಮಿಂಗ್ ಪೀಸ್ ಕೊಡೋದು. ನೋಡಿ, ಇಲ್ಲಿ ಬಂತಾ, ಪುನಃ ಅದೇ ಥರ ಇಲ್ಲಿ ಬಂದಾಗ ಈ ಪಾಯಿಂಟಲ್ಲಿ ಇಲ್ಲಿ ವಿ ಮಾಡಿ, ಇದು ಹಿಂಗೆ ವಿ ಕಾಣಿಸ್ತಿದೆಯಾ? ಈ ಪಾಯಿಂಟ್ ನಾವೀಗ ಬಾರ್ಡ್ರನ್ನೆಲ್ಲ ಕೊಡಬೇಕಾದ್ರೆ ರೆಡಿ ಅಲ್ವಾ, ಆ ಥರ ಈಗ ಮಾಡಿ ಈ ಪಾಯಿಂಟ್ ಹತ್ರ ಕರೆಕ್ಟಾಗಿ ಪಾಯಿಂಟ್ ಲೈನ್ಗೆ ಇದನ್ನ ಬೆಂಡ್ ಮಾಡಿ, ಇದು ಸ್ಟ್ರೈಟ್ ಬರಲಿ. ಇದು ನೋಡಿ, ಬೆಂಡ್ ಮಾಡಿದ ತಕ್ಷಣ ಇದು ಎಮಿಂಗ್ ಪೀಸಿಗೆ ಸ್ಟ್ರೈಟ್ ಬರಬೇಕಿದೆ. ಓಕೆ, ಬಂದು ನೋಡಿ ಇದ್ರ ಮೇಲೆ ನಾನು ಇಟ್ಟು ಪುನಃ ಹಿಂಗೆ ತಿರುಗಿಸಿ ಪುನಃ ಹಂಗೆ ಕಂಟಿನ್ಯೂ ಈ ಕಡೆಗೆ ಮಾಡ್ತಾ ಇದ್ದೀನಿ. ಓಕೆ, ಇದು ಸಾಕಾಗಲ್ಲ ಅನಿಸುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಓಕೆ, ನೀವು ಸ್ಕ್ವೇರ್ ನೆಕ್ ಕಡೆ ಎಲ್ಲ ಎಳಿಯೋಕ್ಕೆ ಹೋಗ್ಬಿಡಿ ಎಮಿಂಗ್ ಪೀಸ್ನ. ಓಕೆ, ಅಲ್ಲೇನು ಪ್ರಾಬ್ಲಮ್ ಆಗಲ್ಲ, ಕ್ರಾಸ್ ಇದ್ದಾಗ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಉಲ್ಟಾ ತಿರುಗುತ್ತೆ ಅದು ಬಟ್ಟೆ. ಓಕೆ ನೋಡಿ, ಈ ಕ್ರಾಸ್ ಬಂದಾಗ ಮಾತ್ರ ಲೈನಿಂಗ್ ಒಂಚೂರು ಎಳ್ಕೊಳ್ಳಿ, ಆವಾಗ ನಿಮಗೆ ನೀಟಾಗಿ ಎಮಿಂಗ್ ಫೋಲ್ಡ್ ಆಗುತ್ತೆ ಒಳಗಡೆಗೆ. ಓಕೆ, ಎಮಿಂಗ್ ಮಾಡಬೇಕಾದ್ರೆ ಹಿಂಸೆ ಆಗಲ್ಲ. ನೋಡಿ, ಇದು ಡಾನ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ. ನೋಡಿ, ನಿಮ್ಗೆ ಹಿಡಿಬೇಕಾದ್ರೆ ಗೊತ್ತಾಗ್ತಿದೆಯಾ, ಇಷ್ಟೇ ಹಿಡಿತಾ ಇದ್ದೀನಿ ನಾನು. ನೋಡಿ, ಒಂದೇ ಲೆವೆಲ್ ಹಿಡಿದಿದ್ದೀನಿ. ಈಗ ನಾನು ಎಲ್ಲ ಟೈಮಲ್ಲೂ ಹೇಳಿದಂಗೆ ಈ ಕ್ರಾಸ್ ಬಂದಾಗ ಒಂಚೂರು ಕಟ್ ಮಾಡ್ಕೊಳ್ಳಿ ಒಳಗಡೆಗೆ. ಓಕೆ, ನೋಡ್ಬಿಟ್ಟು ಕಟ್ ಮಾಡಿ, ಒಳಗಡೆ ಥ್ರೆಡ್ ಸಮೇತ ಕಟ್ ಮಾಡಬೇಡಿ. ಇದಾಯ್ತಾ? ಈ ಕಡೆ ಮೂಲೆನೂ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಈಗೇನು ಮಾಡಬೇಕು, ಈ ಮೂಲೆ ಏನಿದೆ ಸ್ಕ್ವೇರ್ ಮೂಲೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ನಿಮಗೆ ಕೆಲವು ಜನ ಹೇಳ್ಕೊಟ್ಟಿಲ್ಲ ಆಯಿತಾ, ಎಲ್ಲರೂ ಹೇಳ್ಕೊಟ್ಟಿಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಓಕೆ ನೋಡಿ, ನಾನು ಕರೆಕ್ಟಾಗಿ ಪಾಯಿಂಟ್ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ, ಕಟ್ಟಾಗಿಲ್ಲ ಇನ್ನೂ ಅದು. ಓಕೆ, ಈಗ ನಾನೇನು ಮಾಡ್ತೀನಿ ಗೊತ್ತಾ, ಸ್ಟಾರ್ಟಿಂಗಿಂದ ಹೊಲ್ಕೊಂಬರ್ತೀನಿ ನೀಟಾಗಿ. ಈ ಪಾಯಿಂಟ್ ಬಂದಾಗ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ ನೋಡಿ, ಇದು ಸ್ಟಾರ್ಟಿಂಗಿಂದ ಎಮಿಂಗ್ ಪೀಸ್ ಹೊಲ್ಕೊಂಬಂದ್ಬಿಡ್ತೀನಿ.
ಎಮ್ಮಿಂಗ್ ಹೊಲಿಬೇಕಾದ್ರೂ ಅಷ್ಟೇ ಒಂದೇ ಸಮ ಇರಲಿ. ಒಂದೇ ಸಮ ಇದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಓಕೆ, ಎಮ್ಮಿಂಗ್ ಮಾಡೋರ್ಗು ಈಸಿ ಅನ್ಸುತ್ತೆ, ಆಮೇಲೆ ಲೆವೆಲ್ ಆಗಿರುತ್ತೆ ಎಮ್ಮಿಂಗ್ ಹಿಡಿಯೋರ್ಗು. ಓಕೆ, ನಾನು ನೀಟಾಗಿ ಹೊಲ್ಕೊಂಡ್ ಬರ್ತಾ ಇದ್ದೀನಿ ಒಂದು ಲೆವೆಲ್ನಿಂದ. ನೋಡಿ ಇಲ್ಲಿ ಗಂಟ ಹೊಲ್ದಿದ್ದೀನಿ. ಇದನ್ನ ಏನು ಮಾಡ್ತೀನಿ ನೋಡಿ, ಇದೆಯಲ್ಲ ಇದು, ಈಗ ನಿಮಗೆ ಈ ಪೀಸು ಹಿಂಗಿದೆ ಅಲ್ವಾ, ಇದನ್ನ ಏನು ಮಾಡಿ ಹಿಂಗೆ ಅದರ ಅಪೋಸಿಟ್ ಡೈರೆಕ್ಷನು, ಈಗ ಹಿಂಗಿರೋ ಡೈರೆಕ್ಷನು ಹಿಂಗೆ ಬಂತು, ಅವಾಗ ನೋಡಿ ಈ ಪೀಸು ಆಟೋಮೆಟಿಕ್ಕಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆಯಾ, ಈ ಥರ ಬರ್ತಾ ಇದೆ ಇದು ಅಲ್ವಾ. ಅದನ್ನ ಏನು ಮಾಡಿ ನೀಟಾಗಿ ಹಿಂಗೆ ಸ್ಟ್ರೈಟ್ ಹೊಲಿಗೆ ಹಾಕೊಂಬಿಡಿ. ಓಕೆ, ಇದು ಬಿಟ್ಬಿಡಿ, ಈ ಥರ ಸ್ಟ್ರೈಟ್ ಹೊಲಿಗೆ ಹಾಕೊಳ್ಳಿ. ಓಕೆ, ತೋರಿಸ್ತೀನಿ, ಬೇಕಾದ್ರೆ ನಾನು ಅದನ್ನ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಝೂಮ್ ಮಾಡಿದಾಗ ವಿಡಿಯೋ ಕ್ಲಾರಿಟಿ ಕಮ್ಮಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಈ ಥರ ನಾನು ಹಿಂಗೆ ಫೋಲ್ಡ್ ಮಾಡಿ, ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಪೀಸ್ ಸ್ಟ್ರೈಟ್ ಬರುತ್ತೆ, ಇದು ಈ ಥರ ಸ್ಟ್ರೈಟ್ ಬರುತ್ತೆ. ಓಕೆ, ಸ್ಟ್ರೈಟ್ ಮಾಡಿದ್ನಾ. ಈಗ ನಾನು ಈ ಪೀಸ್ನ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಎಕ್ಸ್ಟ್ರಾ ಪೀಸ್ ಇಲ್ಲಿ ಬಂದಿದೆಯಲ್ಲ, ಇದನ್ನ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇದೊಂದು ಪಾಯಿಂಟ್ ಕಷ್ಟ ಆಗುತ್ತೆ ಮೂಲೆ ತಿರುಗಿಸ್ಬೇಕಾದ್ರೆ, ಒಂದೆರಡು ವೇಸ್ಟ್ ಬಟ್ಟೆಗೆ ಟ್ರೈ ಮಾಡಿ, ಒಂದೆರಡು ಸಲ ಮಾಡೋಷ್ಟರಲ್ಲಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹೇಳ್ತಾ ಇರೋದು. ಇಲ್ಲಿ ಗಂಟೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ನಾನು ಕಟ್ ಮಾಡಲ್ಲ ವಿಡಿಯೋಗಳನ್ನ, ಆಲ್ಮೋಸ್ಟು ಟ್ರೈ ಮಾಡ್ತೀನಿ ಇದನ್ನ ಟ್ರಿಮ್ ಮಾಡಿ ಕಟ್ ಮಾಡೋಕ್ಕೆ. ಓಕೆ, ನೋಡಿ ಈಗ ಒಂದು ಸೈಡ್ ಆಯ್ತಲ್ವ, ನೋಡಿ ಹಿಂಗೆ ಕಾಣಿಸ್ತಾ ಇದೆಯಾ. ಈಗ ಪುನಃ ಉಲ್ಟಾ ಮಾಡಿ, ಹಿಂಗೆ ಬೆಂಡ್ ಮಾಡಿ ಇದನ್ನ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಹಿಂಗೆ. ಇದು ನೋಡಿ, ಇದು ಕೆಳಗಡೆ ಹೋಯ್ತಾ ಇದೆ ಈಗ. ಓಕೆ, ಫೋಲ್ಡ್ ಮಾಡಿಕೊಂಡು ಸೀದಾ ಇದ್ರ ಮೇಲೆ ಹೊಲಿಗೆ ಹಾಕೊಳ್ಳಿ ಹಿಂಗೆ. ಓಕೆ, ಇದು ನಿಮ್ಗೆ ತುಂಬ ಕಷ್ಟ ಅನ್ಸಿದ್ರೆ ನಾನು ನೋಡಿ ಇದನ್ನ ತೋರಿಸಲ್ಲ, ಅದನ್ನ ತೋರಿಸಿದ್ದೀನಿ ನೋಡಿ. ಇದು ಇಷ್ಟೇ. ಈಗ ನೋಡಿ ಹಿಂಗಿದೆ ಅಲ್ವಾ, ಇದು ಈ ಪೀಸ್ ಹಿಂಗಿದೆ ಅಲ್ವಾ, ಇದನ್ನ ಈ ಪೀಸ್ನ ಹಿಂಗೆ ತಗೊಳ್ಳಿ, ಹಿಂಗೆ ಸ್ಟ್ರೈಟು, ಈ ಕಡೆ ಸ್ಟ್ರೈಟು. ಓಕೆ, ಈ ಕಡೆ ಸ್ಟ್ರೈಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದೇ ಬಂದ್ಬಿಡುತ್ತೆ ಹಿಂಗೆ. ನೋಡಿ ಈ ಪೀಸು ಆಟೋಮೆಟಿಕ್ಕಾಗಿ ಸ್ಟ್ರೈಟ್ ಬರುತ್ತೆ. ಓಕೆ, ಅದ್ರ ಮೇಲೆ ಹಂಗೆ ಸೀದಾ ಹೊಲಿಗೆ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಹಿಂಗೆ ಸೀದಾ ಹೊಲಿಗೆ ಹಾಕಿದ್ರೆ ಮುಗ್ದೋಯ್ತು. ಎಕ್ಸ್ಟ್ರಾ ಪೀಸ್ ಏನಿದೆ ನಾ ಕಟ್ ಮಾಡಿ ಎಸೆಯೋದು. ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆ ವಿಡಿಯೋ. ಓಕೆ, ಇದನ್ನೂ ಅಷ್ಟೇ, ಇದನ್ನ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಎಮ್ಮಿಂಗ್ ಪೀಸ್ದೇ ದೊಡ್ಡ ಸಮಸ್ಯೆ ಆಗೋಗಿದೆ ಈಗ, ಯಾಕೆಂದರೆ ದೊಡ್ಡದಾಗೋಯ್ತು ಇದೇ ವಿಡಿಯೋ. ಇದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ, ಎಲ್ಲ ನೀಟಾಗಿ ಕಟ್ ಮಾಡಿ ಪುನಃ ಈ ಪೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಬಾಕಿ ಇರೋ ಪೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಯ್ಸು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಒಂದ್ಸಲಿ ಹೇಳ್ಬಿಡಿ. ಓಕೆ, ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ವ ಅಂತ. ಇದು ಎಕ್ಸ್ಟ್ರಾ ಪೀಸು ನಾನು ಕಟ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು. ಈಗ ಇದಾದ್ಮೇಲೆ ಏನು ಮಾಡಬೇಕು, ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಹೆಂಗೆ ಅಟ್ಯಾಚ್ ಮಾಡಬೇಕು ತೋರಿಸ್ತೀನಿ ನೋಡಿ. ಇದು ಫ್ರಂಟು, ನಾನಿಲ್ಲಿ ಕಚ್ಚೊಡ್ದಿಲ್ಲ ನೋಡಿ, ಇದು ಫ್ರಂಟು. ಓಕೆ, ಫ್ರಂಟು ಇಲ್ಲಿದೆ. ಈ ಫ್ರಂಟ್ ಸೇರಬೇಕು ಅಲ್ವಾ, ಫ್ರಂಟಿಗೆ ಫ್ರಂಟ್ ಸೇರ್ಕೊಳ್ಬೇಕು. ಬ್ಯಾಕ್ ಸೈಡ್ ಬರುತ್ತೆ. ಅದು ಹೊಲಿಬೇಕಾದ್ರೆ ಬ್ಯಾಕ್ಗೆ ಬ್ಯಾಕ್ ಸೈಡು, ಫ್ರಂಟಿಗೆ ಫ್ರಂಟ್ ಸೈಡು. ಅದಕ್ಕೆ ಇಲ್ಲಿ ಇದನ್ನ ಕಚ್ಚಿ ಹೊಡ್ಕೊಳ್ಳಿ ಅಂತ ಹೇಳೋದು, ನಿಮ್ಗೆ ಈಸಿ ಆಗಲಿ ಫ್ರಂಟ್ ಸೈಡ್ ಯಾವುದು ಅಂತ. ಈಗ ಅಟ್ಯಾಚ್ ಮಾಡ್ಬೇಕಾದ್ರೆ ಏನು ಮಾಡಿ ಗೊತ್ತಾ, ಯಾವತ್ತು ಸೆಂಟ್ರಿಂದ ಅಟ್ಯಾಚ್ ಮಾಡಿ. ಓಕೆ, ಸೆಂಟ್ರಿಂದ ಅಟ್ಯಾಚ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ನೀವೀಗ ಇಲ್ಲಿಂದ ಹೊಲ್ಕೊಂಬರ್ತೀರಾ ಅಂದ್ಕೊಳ್ಳಿ, ಎಕ್ಸಾಂಪಲ್ಲು ಇಲ್ಲಿಂದ ನೀವು ಹೊಲ್ಕೊಂಬರ್ತೀರಾ, ತಪ್ಪಿ ಏನಾದರೂ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲ ಡಾಟ್ದು ಮೆಜರ್ಮೆಂಟು ನೀವು ಹಿಡಿಬೇಕಾದ್ರೆ ಏನಾದ್ರು ಒಂದು ಇಲ್ಲ ಕಮ್ಮಿ ಆಗಿರ್ಬೋದು ಇಲ್ಲ ಜಾಸ್ತಿ ಆಗಿರ್ಬೋದು, ನೀವೇನು ಮಾಡ್ತೀರಾ, ಇಲ್ಲಿಂದ ಅಟ್ಯಾಚ್ ಮಾಡ್ಕೊಂಡು ಬರ್ತೀರಾ ಸೀದಾ. ಓಕೆ,
ಇದು ಕೂರ್ತಾ ಇದೆ. ನಾವು ಕೆಲವು ಬಟ್ಟೆಗಳಿಗೆ ಹೇಳ್ತಾ ಇರೋದು. ಓಕೆ, ಇದಕ್ಕೆ ಇದು ಕರೆಕ್ಟಾಗಿ ಕೂರ್ತಾ ಇದೆ. ಓಕೆ, ಅಟ್ಯಾಚ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಈ ಪೋರ್ಷನ್ ಅಲ್ಲಿ ಬಂದಾಗ ಇಲ್ಲ ಶೋಲ್ಡರ್ ಈ ಕಡೆಗೆ ಬರ್ಬೋದು ಒಂಚೂರು, ಇಲ್ಲ ಆ ಕಡೆಗೆ ಬರ್ಬೋದು. ನೀವೇನ್ ಮಾಡ್ತೀರಾ ಆಗ, ಈ ಪೋರ್ಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ. ಒಂದು ಆರ್ಮೋಲ್ನ ಅಡ್ಜಸ್ಟ್ ಮಾಡ್ತೀರಾ, ಇಲ್ಲ ಸ್ಲೀವ್ಸ್ನ ಫ್ರಿಲ್ಲು ಹಿಂಗೆ ಟೈಟ್ ಮಾಡಕ್ ಮಾಡ್ತೀರಾ. ಓಕೆ, ಅವಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ರಿಂಕಲ್ ಬರುತ್ತೆ ಈ ಪೋರ್ಷನ್ ಅಲ್ವಾ. ಅದಕ್ಕೆ ನಾನೇನು ಮಾಡೋದು ಅಂತಂದರೆ, ಯಾವತ್ತೂ ಅಷ್ಟೇ ಸೆಂಟ್ರಿಂದ ಅಟ್ಯಾಚ್ ಮಾಡ್ತೀನಿ. ಸೆಂಟ್ರಿಂದ ಹೆಂಗೆ ಅಂದರೆ, ಈ ಶೋಲ್ಡ್ರ್ ಪಾಯಿಂಟು. ಓಕೆ, ಈ ಶೋಲ್ಡ್ರ್ ಪಾಯಿಂಟ್ನ ಈಗ ಕರೆಕ್ಟಾಗಿ ಇದು ಸೆಂಟ್ರಿಗೆ ನಾನು ಇದ್ರ ಮೇಲೆ ಇಟ್ಕೊಳ್ತೀನಿ. ಇಟ್ಕೊಂಡು ಸೀದಾ ಮಾಮೂಲಿ ಟಿಬ್ಬಿ ಲೆಕ್ಕ ನಾವೇನು ಇಡ್ತೀವಿ ಅಷ್ಟಕ್ಕೆ ಹೊಲಿಗೆ ಹಾಕೊಳ್ತೀನಿ ನೀಟಾಗಿ. ಆಯಿತಾ, ಹೊಲಿಗೆ ಹಾಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ, ನೀವು ಫಸ್ಟು ಫ್ರಂಟಿಂದ ಹೊಲ್ಕೊಬರ್ತೀರಲ್ವಾ, ಫ್ರಂಟಿಂದನೇ ಸರಿ. ಆದರೆ ನಾನು ಹೊಲಿಗೆ ಅಲ್ಲಿಂದ ಹಾಕಲ್ಲ, ನಾನು ಸೆಂಟ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಸೆಂಟ್ರಿಂದ ಬಂದು ಈ ಚಟ್ಕಾನ ಕರೆಕ್ಟಾಗಿ ಕೂರಿಸ್ಲೇಬೇಕು ನೀವು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಯಾಕೆಂದರೆ ಯಾಕೆ ಕೂರಿಸ್ಬೇಕು ಅಂತಂದರೆ, ನಾವು ಕಟಿಂಗ್ ಮಾಡಬೇಕಾದ್ರೆ ಪೂರ್ತಿ ಮೆಜರ್ಮೆಂಟ್ನ ಕರೆಕ್ಟಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಲ್ವಾ. ಅದರಿಂದ ನೋಡಿ, ಯಾವ ಪೀಸ್ನೂ ಎಳಿತಾ ಇಲ್ಲ, ಈಗ ಹಂಗೆ ನೀಟಾಗಿ ಬರ್ತಾ ಇದೆ. ಓಕೆ, ನಾನು ಇಷ್ಟು ನಿಧಾನ ಏನಕ್ಕೆ ಹೊಲಿತಾ ಇದ್ದೀನಿ ಅಂತಂದರೆ, ನಿಮಗೆ ತೋರಿಸ್ಬೇಕು ಹೊಲಿಗೆ ಹೆಂಗೆ ಬರ್ತಾ ಇದೆ, ಎಷ್ಟು ಹಿಡಿಬೇಕು, ಅದು ನಿಮಗೆ ತೋರಿಸ್ಬೇಕಲ್ವಾ. ಅದರಿಂದ ಈ ನಿಧಾನಕ್ಕೆ ಹೊಲಿತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿ ಬಂತಾ, ನೋಡಿ ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಹೊಲಿಗೆ ಎಷ್ಟು ನೀಟಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು, ಎಲ್ಲೂ ಎಳೆದಿಲ್ಲ. ಓಕೆ, ಇಲ್ಲಿ ಎಳೆದ್ರೆ ನಿಮಗೆ ಗೊತ್ತಾಗೋಗುತ್ತೆ ಇಲ್ಲಿ. ಓಕೆ, ನೋಡಿ ಇಲ್ಲಿ ಇಷ್ಟು ನೀಟಾಗಿ ಬಂದಿದೆ ಇದು ಅಲ್ವಾ. ಪಾಯಿಂಟ್ ನೀವು ಹಿಡಿಬೇಕಾದ್ರೆ ಎರಡು ಬಟ್ಟೆನೂ ಒಂದೇ ಸಮ ಹಿಡಿಬೇಕು. ಇದಾಯ್ತಾ ಇದು. ಈಗ ಪುನಃ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಏಕೆಂದರೆ ಸ್ಲೀವ್ಸಿಗೆ ನಾವು ಎರಡು ಹೊಲಿಗೆ ಹಾಕ್ತೀವಲ್ವಾ, ಎರಡು ಹೊಲಿಗೆ ಹಾಕಬೇಕು ಅಂದರೆ ಪುನಃ ನಾನು ಅದನ್ನ ರಿಪೀಟು ಉಲ್ಟಾ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೊಂಡ್ಬರ್ತಾ ಇದ್ದೀನಿ. ಓಕೆ, ಇನ್ನೊಂದು ಹೊಲಿಗೆ ಹಾಕ್ಕೊಂಡು ನಾನೇನು ಮಾಡ್ತೀನಿ ನೋಡಿ, ಇನ್ನೊಂದು ಹೊಲಿಗೆ ಹಾಕೊಂಡ್ಬಂದೆ. ಈಗ ನನಗೆ ಸ್ಲೀವ್ಸ್ ಮೇಲೆ ಬಂತು. ಓಕೆ, ಅದು ತೊಂದರೆ ಇಲ್ಲ, ನಿಮಗೆ ಬರೀ ಫ್ರಂಟೇ ಮೇಲೆ ಇದು ಬರಬೇಕು ಅಂತ ನೀವು ಕರೆಕ್ಟಾಗಿ ಹೊಲಿಯೋರಾದರೆ ಸ್ಲೀವ್ಸ್ ಮೇಲೆ ಬಂದರೂ ಹೊಲಿತೀರಾ, ಇಲ್ಲ ಬಟ್ಟೆ ಮೇಲೆ ಬಂದರೂ ಹೊಲಿತೀರಾ. ಓಕೆ, ನೋಡಿ ಈಗ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಈಗ ಫ್ರಂಟ್ ಕಡೆಗೆ. ಓಕೆ, ಆದರೆ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ, ಎಳೆದ್ರೆ ಹೋಯ್ತು ಬಟ್ಟೆ. ಓಕೆ, ಬೇಕು ಅಂದರೆ ನೀವು ತೋರಿಸಿ ನೋಡಿ, ಅಪ್ಪಿ ತಪ್ಪಿ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಬಂತು ಅಂತಂದರೆ, ಎಳಿಬೇಕು ಅನ್ನೋ ಪರಿಸ್ಥಿತಿ ಬಂದರೆ, ಓಕೆ, ಇದು ನೋಡಿ, ಇದು ಕರೆಕ್ಟಾಗಿ ಕೂರ್ತಾ ಇದೆ. ಅಪ್ಪಿ ತಪ್ಪಿ ನಿಮ್ಗೆ ಏನಾದ್ರು ಎಳಿಬೇಕು ಅಂತ ಬಂದರೆ ಈ ಮೂಲೆ ಸ್ಟಾರ್ಟ್ ಮಾಡಿ. ಈ ಮೂಲೆಯಿಂದ ಚೂರು ಒಂದು ಪಾಯಿಂಟ್ ಎಳೆದ್ರೆ ನಿಮ್ಗೆ ಇಲ್ಲಿ ಕೂತ್ಕೊಂಡ್ಬಿಡುತ್ತೆ ನೀಟಾಗಿ. ಓಕೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕೂತಿದೆ. ಈಗ ಬರಲಿಲ್ಲ ಅಂತಂದಾಗ ಈ ಮೂಲೆ ಅಥವಾ ಈ ಮೂಲೆ, ಎರಡು ಕಡೆ ಮೂಲೆ ಹೇಳ್ಕೊಂಡ್ರೆ ನಿಮಗೆ ಅದು ಸೈಡ್ಗೆ ಹೋಗ್ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಅವ್ರು ಫಿಟ್ಟಾಗಿ ಕೂತ್ಕೊಂಡಾಗ ರಿಂಕಲ್ ಬರಲ್ಲ. ಅದು ಈ ಮೇಲಾದರೆ ನಿಮಗೆ ರಿಂಕಲ್ ಬಂದೇ ಬರುತ್ತೆ. ಓಕೆ, ಈಗ ಇನ್ನೊಂದು ಪೀಸು, ಇನ್ನೊಂದು ನಾನು ರೆಡಿ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಪಾರ್ಟ್. ಓಕೆ, ನೋಡಿ ಈ ಥರ ಬಂದಿದೆ. ನಾನು ಸೆಂಟ್ರಿಗೆ ಬಂದು ಕ್ಲೋಸ್ ಮಾಡಿದ್ದೀನಿ. ಓಕೆ, ನೋಡಿ ಇದು ಕೂತಿದೆ, ಇದು ಕರೆಕ್ಟಾಗಿ ಕೂತಿದೆ ಅಲ್ವಾ, ಇದು ಕೂತಿದೆಯಾ, ಅದೇ ಥರನೇ. ಈಗ ನಾನು ನಿಮಗೆ ಇನ್ನೊಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ಟು ಇಂಟರ್ಲಾಕ್ ಹಾಕಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡಿ ನಂದು ಇಂಟರ್ಲಾಕ್ ಎಲ್ಲ ಆಗಿದೆ. ಓಕೆ, ಇಂಟರ್ಲಾಕ್ ಎಲ್ಲ ಮಾಡಿದ್ದೀನಿ. ಈಗ ಮಾಡಬೇಕಾಗಿರೋದು ನಾವೇನು ಅಂದರೆ, ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಫಿಟ್ಟಿಂಗ್ ಮಾಡೋದು. ಹೆಂಗೆ ಮಾಡೋದು ನೋಡಿ, ಇದು ಲೈನ್ ಇದೆ, ಇದು ಕಾಣಿಸ್ತಿದೆ, ಶೋಲ್ಡರ್ ಲೈನು ಹಿಂಗೆ ಇರಬೇಕು. ಇದನ್ನ ಎರಡು ಸಮ, ಯಾಕೆಂದ್ರೆ ನಾವು ಸ್ಲೀವ್ಸ್ ಕರೆಕ್ಟಾಗಿ ಹೊಲ್ದಿದ್ದೀವಲ್ವಾ, ಅದು ನಮ್ಗೆ ಕನ್ಫರ್ಮ್ ಇದೆ ಅಲ್ವಾ. ಇದನ್ನ ಎರಡನ್ನೂ ಒಂದೇ ಸಮ ಇಟ್ಕೊಂಡು ಇದು ನೋಡಿ, ಇದು ಸ್ಟ್ರೈಟ್ ಮಾಡಿ, ಇದನ್ನ ಸ್ಟ್ರೈಟ್ ಮಾಡಿದ್ರೆ ನಿಮಗೆ ಇದು ನೇರವಾಗಿ ಬರಬೇಕು. ಓಕೆ, ನೇರವಾಗಿ ಬರಬೇಕು. ನೇರವಾಗಿ ಬಂದಾಗಲೇ ನೀವು ಹೊಲ್ದಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಹೊಲ್ದು ರೆಡಿ ಆದಮೇಲೆ ಸ್ಲೀವ್ಸ್ ಒಂದು ಸೈಡ್ಗೆ ಹೋಗ್ತಾ ಇದೆ ಅಂತ ಪ್ರಾಬ್ಲಮ್ ಬರುತ್ತಲ್ವಾ, ಅದು ಪ್ರಾಬ್ಲಮ್ಮು ಇದರಿಂದಲೇ ಬರೋದು. ನೀವೇನು ಮಾಡ್ತೀರಾ, ಕೆಲವರು ನೋಡಿ ಈ ಥರ ಮಾಡ್ಬಿಡ್ತೀರಾ. ಓಕೆ, ಇದು ಸ್ಟ್ರೈಟು ಅಂದ್ಕೊಂಡು ಮಾಡ್ಬಿಡ್ತೀರಾ, ಆದರೆ ಇದು ಸ್ಟ್ರೈಟ್ ಬರಬೇಕು. ಅವಾಗ ಅವ್ರಿಗೆ ಒಂದು ಸೈಡ್ಗೆ ಎಳೆಯೋ ಪ್ರಾಬ್ಲಮ್ ಇರಲ್ಲ. ಓಕೆ, ಇಟ್ಟು ನೋಡಿ, ಇಟ್ಕೊಂಡ್ವಾ ನೀಟಾಗಿ ಇಟ್ಕೊಂಡು ನನ್ನ ಮೆಷರ್ಮೆಂಟ್ ಬ್ಲೌಸ್ ಇದೆ ನನ್ನ ಹತ್ರ. ಓಕೆ, ಮೆಷರ್ಮೆಂಟ್ ಬ್ಲೌಸ್ನೇ ನಾನು ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ನೋಡಿ ಮೆಷರ್ಮೆಂಟ್ ಬ್ಲೌಸ್ನೇ ನಾನು ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ. ಓಕೆ, ಆಮೇಲೆ ಈ ಮೆಷರ್ಮೆಂಟು ನಾವು ಆಲ್ರೆಡಿ ಇದೆ ನಮ್ಮ ಹತ್ರ ಅಲ್ವಾ. ನೋಡಿ ಇಲ್ಲಿ ಇದ್ರ ಮೆಷರ್ಮೆಂಟ್ ಇದೆ. ಓಕೆ, ಬ್ಯಾಕ್ನ ಬೇಕು ಅಂದರೆ ನೋಡಿ, ನಾವು ಉಲ್ಟಾ ನೋಡ್ಕೊಳ್ಳಿ ಎಲ್ಲಿದೆ ಮೆಷರ್ಮೆಂಟ್ ಅಂತ. ನೋಡಿ ಇಲ್ಲಿ ಬರುತ್ತೆ, ಇದನ್ನ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ.
ಓಕೆ. ಈಗ ನಮಗೆ 3 ಮೆಜರ್ಮೆಂಟ್ ಸಿಕ್ತು. ಸ್ಲೀವ್ಸ್ದು ಆಯಿತು, ಇದ್ರದ್ದು ಆಯಿತು, ಚೆಸ್ಟ್ದು ಆಯಿತು. ಇದನ್ನ ನಾನು ಆಲ್ರೆಡಿ 4 ಭಾಗ ಮಾಡಿಕೊಂಡು 32 ಇಂಚ್ ವೇಸ್ಟು ಅಂದರೆ 8 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿ ಹೊಲಿಬೇಕಾದ್ರೆ ಹೊಲಿಗೆನ ನೀಟಾಗಿ ಹಾಕಿ. ಓಕೆ, ಕೊರೆ ಎಲ್ಲ ಹಾಕ್ಬೇಡಿ, ನೀಟಾಗಿ ಹಾಕಿ. ನೋಡಿ ಇದನ್ನ ನಾನು ಇದು ಹೊಲಿಬೇಕು ಅಂತಂದರೆ ನೋಡಿ ಈ ಪೋರ್ಷನು ಹಿಂಗೆ ಬರಬಾರ್ದು, ಕೆಳಗಡೆಗೆ ಹಿಂಗೆ ಬರಬೇಕು, ಮೇಲೆಗೆ. ಓಕೆ, ಹಿಂಗೆ ಬರಬೇಕು, ಅದು ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಆ ಪಾಯಿಂಟ್ನ ನಾನು ಹಿಂಗೆ ಇಟ್ಕೊಳ್ತಾ ಇದ್ದೀನಿ ನೀಟಾಗಿ. ಓಕೆ, 2 ಪಾಯಿಂಟು ಇಟ್ಕೊಳ್ತಿದ್ದೀನಿ, ಏನೂ ತೊಂದರೆ ಇಲ್ಲ, ಆರಾಮಾಗಿ ನೀವು ಇಟ್ಕೊಳ್ಳಿ. ಓಕೆ, ಬೇಕಾದರೆ ಹೊಲಿಗೆ ಹಾಕೋದನ್ನ ತುಂಬ ನಿಧಾನ ಮಾಡಿದ್ರೂ ಪರವಾಗಿಲ್ಲ. ಓಕೆ, ಆದರೆ ಹೊಲಿಬೇಕಾದ್ರೆ ಒಂದ್ಸಲಿ ನೀವು ಹೊಲಿದ್ರೆ ಎಷ್ಟು ನೀಟಾಗಿ ಕೂರಬೇಕು ಅಂದರೆ ಅದು ಮುತ್ತು ಪೋಣಿಸ್ದಂಗೆ ಬರಬೇಕು ಹೊಲಿಗೆ. ಓಕೆ, ನೋಡಿ ಇದೆರಡು ಸೇರಿಸಿ ನಾನು ಹೊಲಿಗೆ ಹಾಕ್ತೆ. ಈಗೇನು ಮಾಡ್ತೀನಿ ನೋಡಿ, ಇದನ್ನೆರಡು ನೀಟಾಗಿ ಇಟ್ಕೊಂಡು ನೋಡಿ ಇದಕ್ಕೆ ಡಾಟ್ ಇಲ್ಲ. ಓಕೆ, ಡಾಟ್ಲೆಸ್ ಆಯ್ತು, ಇದು ಡಾಟ್ಲೆಸ್. ನೋಡಿ ಇದು ನೀಟಾಗಿ ಬಂದು ಆ ಮಾರ್ಕು ಕೂರಿಸಿದ್ರೆ ನೀವು ಕರೆಕ್ಟಾಗಿ ಬಂತು ಅಲ್ವಾ? ಕಾಣಿಸ್ತಾ ಇದೆಯಾ? ಹೊಲಿಗೆ ಹಾಕ್ಬೇಕಾದ್ರೆ ನೋಡಿ ಸ್ಟ್ರೈಟಾಗಿ ಬರಲಿ ಯಾವತ್ತು. ಓಕೆ, ಯಾವತ್ತು ಹಿಂಗೆಲ್ಲ ಹೋಗಿ ಬರಬೇಡಿ, ಹೊಲಿಗೆನ ಸ್ಟ್ರೈಟಾಗಿ ಹಾಕಿ. ಈಗ ಆ ಸೈಡ್ ಆಯಿತಾ, ಈಗ ಈ ಸೈಡು ಅಷ್ಟೇ. ಈ ಸೈಡ್ನ ನಾನು ಉಲ್ಟಾ ಹೊಲಿತೀನಿ, ಅಂದರೆ ಫ್ರಂಟ್ನ ಮೇಲೆ ಇಟ್ಕೊಂಡು ಬ್ಯಾಕ್ ಸೈಡಿಂದ ಕೆಳಗಿಂದ ನಾನು ಹೊಲ್ಕೊಂಡು ಮೇಲೆ ಸ್ಲೀವ್ಸ್ ಬಂದು ಕಂಪ್ಲೀಟ್ ಮಾಡ್ತೀನಿ. ಓಕೆ, ನೋಡ್ಕೊಳ್ಳಿ ನೀಟಾಗಿ. ಈ ಪಾಯಿಂಟಲ್ಲಿ ಡಾರ್ನ್ ಮಾಡೋದನ್ನ ಮರಿಬೇಡಿ. ನೋಡಿ ಇದು ಅಷ್ಟೇ, ಇದನ್ನ ಪಾಯಿಂಟ್ನ ನಾನು ನೀಟಾಗಿ ಏನಿದೆ ಅದನ್ನ ಹಿಂಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾನು ಇಡಬೇಕಾದ್ರೆ ಗೊತ್ತಾಗಬೇಕು ಈ ಪಾಯಿಂಟಲ್ಲಿ ಬ್ಯಾಕ್ ಬಂದು ಕೂರ್ತಾ ಇದೆ ಅಂತ. ನೋಡಿ ಇದನ್ನ ಈ ಸೆಂಟ್ರನ್ನ ಇಲ್ಲಿಗೆ ಬರ್ತಾ ಇದೆ ನಂದು. ಓಕೆ, ನೋಡಿ ಇಲ್ಲಿ ಸೆಂಟ್ರ್ ಬಂತು, ಇದನ್ನ ನಾನು ನೀಟಾಗಿ ಸೇರಿಸಿದ್ದೀನಿ. ನೋಡಿ ಇದು ಸೆಂಟ್ರ್ ಬರ್ತಾ ಇದೆ. ಈಗ ನಾನು ಇಡೋದು ಬೇಕಾಗಿಲ್ಲ. ಓಕೆ, ನೋಡಿ ಇಟ್ಟರೆ ಆಟೋಮೆಟಿಕ್ಕಾಗಿ ಇಲ್ಲೇ ಸೆಂಟ್ರ್ ಬಂದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, 2 ಪಾಯಿಂಟ್ ಒಂದೇ ಆಗಿ ಅದೇ ಕೂರ್ತಾ ಇದೆ, ನಾನೇನು ಇಟ್ಟಿಲ್ಲ. ಓಕೆ, ಈಗ ಈ ಸ್ಲೀವ್ಸ್ ಏನಿದೆ ಇದನ್ನ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಂಡು ನೋಡಿ ಮಾರ್ಕ್ ಹಾಕಿದ್ದೀನಿ ನೀಟಾಗಿ. ಓಕೆ, ಇದನ್ನ ಸೇರಿಸ್ತಾ ಇದ್ದೀನಿ. ಇಷ್ಟ ಆಯ್ತಾ? ಈಗ ಒಂದ್ಸಲಿ ಅಳತೆ ಮಾಡ್ಕೊಳ್ಳಿ. ಚೆಸ್ಟು ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನೀವು ನಾನು ಹೇಳಿರೋ ಪ್ರಕಾರ ಕಟಿಂಗ್ ಮಾಡಿದರೆ. ಓಕೆ, ನಾನು ಹೇಳಿರೋ ಪ್ರಕಾರ ಕಟಿಂಗ್ ಮಾಡಿದರೆ ಚೆಸ್ಟು ಅಳತೆ ಹಾಕೊಳ್ಳೋ ಮೆಜರ್ಮೆಂಟ್ ಇಲ್ಲ, ಇದು ಅಳತೆ ನೋಡೋ ಅವಶ್ಯಕತೆ ಇರಲ್ಲ. ನೋಡಿ 32.5 ಬರ್ತಾ ಇದೆ. ಓಕೆ, 32 ಇಂಚಿದು ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, 1 ಪಾಯಿಂಟ್ ಅಷ್ಟು ವೇಸ್ಟ್ ಹಿಡಿತಾ ಇದ್ದೀನಿ, ಚೆಸ್ಟ್ ಹಿಡಿತಾ ಇಲ್ಲ. ಚೆಸ್ಟ್ ಕರೆಕ್ಟಾಗೇ ಇರುತ್ತೆ. ಚೆಸ್ಟ್ ನಾನು ಯಾವುದೇ ಕಾರಣಕ್ಕೂ ಅಳತೆ ಮಾಡಲ್ಲ, ಇದುವರೆಗೂ ನಾನು ಅಳತೆ ಮಾಡಿಲ್ಲ. ಓಕೆ, ನಾನು ಯಾವಾಗಿಂದ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದನೂ ನಾನು ಚೆಸ್ಟನ್ನ ಮೆಜರ್ಮೆಂಟ್ ಅಳತೆ ಮಾಡಿಲ್ಲ. ಹೊಲ್ದ ಮೇಲೆ ಇನ್ನೊಂದ್ಸಲಿ ಅಳತೆ ಮಾಡಿಲ್ಲ ನಾನು. ಓಕೆ, ವೇಸ್ಟ್ ಅಳತೆ ಮಾಡಿದ್ದೀನಿ. ವೇಸ್ಟು ಯಾವಾಗ ಕಟ್ ಮಾಡಿದ್ರು ನಾನು ಮಾಡ್ತೀನಿ. ಓಕೆ, ಈಗ ಕರೆಕ್ಟಾಗಿರುತ್ತೆ. ಇದನ್ನ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ, ಕರೆಕ್ಟಾಗೇ ಇರುತ್ತೆ. ಆದರೂ ನಿಮ್ಮ ಒಂದು ಡೌಟ್ಗೆ ನಾನು ಚೆಕ್ ಮಾಡಿಬಿಡ್ತೀನಿ. ಯಾವುದನ್ನೂ ಎಳಿಬಾರ್ದು. ಓಕೆ, ಯಾವ ಪೀಸ್ನೂ ಎಳಿಬಾರ್ದು, ಟೇಪ್ ಆಗಲಿ ಬಟ್ಟೆ ಆಗಲಿ ಎರಡನ್ನೂ ಎಳಿಬಾರ್ದು, ಟೇಪ್ ಲೆವೆಲ್ಗೆ ಬರಬೇಕು. ನೋಡಿ ಕರೆಕ್ಟಾಗಿ 32 ಇಂಚ್ ಬರ್ತಾ ಇದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇದು ಅಂಟಪಟ್ಟಿ, ಇದು ಒಳಗಡೆ ಹೋಗುತ್ತೆ. ಓಕೆ, ಕರೆಕ್ಟಾಗಿ 32 ಇಂಚೇ ಬರುತ್ತೆ. ಆಮೇಲೆ ನೀವು ಬೇಕು ಅಂದರೆ ಈಗ ಇನ್ನೂ 2 ಹೊಲಿಗೆ ನಾನು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಓಕೆ, ಇದೊಂದು 2 ಎಕ್ಸ್ಟ್ರಾ ಹೊಲಿಗೆ ಹಾಕೊಂಡು ಇಲ್ಲೊಂದು ಹೊಲಿಗೆ ಹಾಕ್ಕೊಂಡು ಅದನ್ನ ಕಟ್ ಮಾಡಿ ನೀಟಾಗಿ ಇಂಟರ್ಲಾಕ್ ಕೊಡ್ಕೊಳ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಇಷ್ಟನೂ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ, ಆಮೇಲೆ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ಬೇರೆಯವ್ರಿಗೆ. ಓಕೆ, ಕಲಿಯೋರಿಗೆ ನಿಮ್ಮ ಫೇಸ್ಬುಕ್ಕಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು ದಯವಿಟ್ಟು ಶೇರ್ ಮಾಡಿ. ಓಕೆ, ನಿಮ್ಮ ಸಪೋರ್ಟು ನಮಗೆ ಬಹಳ ಮುಖ್ಯ. ಓಕೆ, ಇಷ್ಟೊತ್ತು ಗಂಟ ವಿಡಿಯೋ ನೋಡಿರೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.